ಡಿ.ಕೆ. ಶಿವಕುಮಾರ್ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯಿತು ಅನ್ನೋದು ಕೆಟ್ಟ ಹೆಸರು ನೀವು ತಗೊಂಬೇಡ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ಕೊಳ್ಳಿ. ಈಗ ಬೆಂಗಳೂರು ಒಂದನ್ನು ಇಟ್ಕೊಳ್ರಿ. ಅಡ್ಮಿನಿಸ್ಟ್ರೇಷನ್ ಹೆಂಗ್ ಪವರ್ಫುಲ್ ಮಾಡ್ತೀರಿ, ಏನ್ ಮಾಡ್ತೀರಿ, ನಮ್ಮ ಸಹಕಾರ ಇರ್ತದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಇದು ಊರ್ಜಿತ ಆಗೋದಿಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಯೋಚನೆ ಮಾಡಿದಾಗ ಈ ಒಂದು 4-5 ಏನ್ ಮಾಡ್ತೀವಿ, ಇದು ಯಾವುದೇ ಕಾರಣದಿಂದಾಗಲ್ಲ ದೊಡ್ಡ ಗಲಾಟೆ ಕಾರಣ ಆಗ್ತದೆ, ಮತ್ತೆ ಭೇದ ಭಾವ ಶುರುವಾಗ್ತದೆ. ನಾವು MLAಗಳೇ ₹1 ಗ್ರ್ಯಾಂಟ್ ನಾನು ಕೊಡೋದ್ರೆ ಇನ್ನೊಬ್ಬ ಕೊಡಲ್ಲ ನಾವು, ಯಾಕಂದ್ರೆ ನನ್ನ ಕ್ಷೇತ್ರ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಒಬ್ಬ ಲೋಕಸಭಾ ಸದಸ್ಯನು ಕೂಡ ನೀವು ಗ್ರಾಂಟ್ ಕೇಳ್ತಾರೆ, ಯಾಕಂದ್ರೆ ಅವ್ರು ಗ್ರಾಂಟ್ ಕೊಡಲ್ಲ. ಆದ್ರೂ ಕೂಡ ಜನ ಕೇಳೋದು ನೀನ್ ಏನ್ ಗ್ರಾಂಟ್ ತಂದೆ ಅಂತೇಳಿ. ನಾಳೆ ಆ ಕಾರ್ಪೊರೇಷನ್ ಏನ್ ಮಾಡ್ತೀವಿ, ಅಲ್ಲಿನ ಮೇಯರ್ಗೆ ಕಾರ್ಪೊರೇಟರ್ಗೆ ಇಟ್ಕೊಂತಾರೆ ಪಕ್ಷಾತೀತವಾಗಿ. ಏನಪ್ಪ ಎಷ್ಟು ಗ್ರಾಂಟ್ ತಗೊಂಬಂದೆ ನೀನು, ಇಲ್ಲ ಸರ್ಕಾರದಿಂದ ಏನ್ ಕೊಡ್ತೀರಿ, ಕೊಡಲ್ಲ, ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ. ಈಗಲೇ ಇಲ್ವೇ ಅನುದಾನ ದುಡ್ಡಿಲ್ಲ ಅಂತ ಹೇಳಿ ನಾಳೆ ಅದೇ ಪರಿಸ್ಥಿತಿ ಆಗ್ತದೆ. ಅಧ್ಯಕ್ಷರೇ, ದಯವಿಟ್ಟು ತಾವೊಂದ್ಸರಿ ಇನ್ನೊಂದ್ಸರಿ ನೀವು ಪರ್ಯಾಲೋಚನೆ ಮಾಡ್ರಿ, ದಯವಿಟ್ಟು ಸೂಕ್ತವಾದಂತ ನಿರ್ದೇಶನ ಮಾಡ್ರಿ. ಇದು ಯಾವುದೋ ಆಡಳಿತ ಪಕ್ಷ ಹೇಳ್ತು ಮೆಜಾರಿಟಿ ಐತೆ ಮಾಡ್ತೀವಿ ಅನ್ನೋ ಪ್ರಶ್ನೆ ಅಲ್ಲ. ಇದು ಇಡೀ ಬೆಂಗಳೂರಿನ ಪ್ರಶ್ನೆ ಆಗಿದ್ದರಿಂದ ದಯವಿಟ್ಟು ಇದಕ್ಕೆ ಬೆಂಗಳೂರನ್ನು ಒಡೆಯದೆ ಅಡ್ಮಿನಿಸ್ಟ್ರೇಷನ್ ಬಲ ಮಾಡೋದಕ್ಕೆ ನಮ್ ಬೆಂಬಲ ಇದೆ.